ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲಂತೂ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ರೇಣುಕಾಸ್ವಾಮಿಗೆ ಸೆಲ್ಫಿ ಆಸೆ ಹುಟ್ಟಿಸಿ ಕಿಡ್ನಾಪ್ ಮಾಡಿದ್ದಾರಂತೆ. ಸ್ವತಃ ರೇಣುಕಾಸ್ವಾಮಿಗೆ ಗೊತ್ತಿರಲಿಲ್ವಂತೆ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ. ಚಿತ್ರದುರ್ಗದಿಂದ ಸೆಲ್ಫಿ ಆಸೆ ಹುಟ್ಟಿಸಿ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದೆ. ಅಲ್ಲಿಂದ ನೈಸ್ ರೋಡ್ ಬರೋವರೆಗೂ ಡಿ ಗ್ಯಾಂಗ್ ಖುಷಿಯಿಂದಲೇ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿದೆ. ರೇಣುಕಾಸ್ವಾಮಿಯು ಕೂಡ ಸ್ವತಃ ದರ್ಶನ್ ಫ್ಯಾನ್ ಆದಂಥ ರಾಘು ಜೊತೆ ಖುಷಿಯಿಂದನೇ ರೇಣುಕಾಸ್ವಾಮಿ ಕಾರ್ ಹತ್ತಿದ್ದಾರೆ. ಖುಷಿಯಿಂದನೇ ರೇಣುಕಾಸ್ವಾಮಿ ಶೆಡ್ ಹತ್ತಿರ ಹೋಗಿದ್ದಾರೆ. ಆದರೆ ನೈಸ್ ರೋಡ್ ಬೆಂಗಳೂರು ಬರ್ತಿದ್ದಂತೆ ಡಿ ಗ್ಯಾಂಗ್ ತಮ್ಮ ಕರಾಳ ಮುಖವನ್ನು ತೋರಿಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಮೃತ ಸ್ವಾಮಿಗೆ ಕಿಡ್ನಾಪ್ ಆಗಿದ್ದೇ ಗೊತ್ತಿರಲಿಲ್ವಂತೆ. ಬಾಸ್ ಜೊತೆ ಸೆಲ್ಫಿ ಕೊಡಿಸ್ತೀನಿ ಅಂದ್ರು ಅಂತೆ. ಚಿತ್ರದುರ್ಗದಿಂದ ಆಸೆ ಹುಟ್ಟಿಸಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ರು. ದರ್ಶನ್ ಫ್ಯಾನ್ ರಾಘು ಜೊತೆ ಖುಷಿಯಾಗಿ ಕಾರ್ನಲ್ಲಿ ಸ್ವಾಮಿ ಕುಳಿತಿದ್ದಾರೆ. ನೈಸ್ ರೋಡ್ನಿಂದ ಶುರುವಾಗಿದೆ ಗ್ಯಾಂಗ್ನ ವರಸೆ. ನೈಸ್ ಎಂಟ್ರಿ ಆಗ್ತಿದ್ದಂತೆ ಡಿ ಗ್ಯಾಂಗ್ ತನ್ನ ಅಸಲಿ ಮುಖವನ್ನ ತೋರಿಸಿದೆ. ರೇಣುಕಾಸ್ವಾಮಿಗೆ ಕಿಡ್ನಾಪ್ ಅರಿವೇ ಇರಲಿಲ್ಲಂತೆ. ಚಿತ್ರದುರ್ಗದಿಂದ ರಾಘು ಮತ್ತು ಗ್ಯಾಂಗ್ನಿಂದ ಕಿಡ್ನಾಪ್ ಮಾಡಲಾಗಿದೆ. ಕಾರಿನಲ್ಲೇ ರೇಣುಕಾಸ್ವಾಮಿಯನ್ನ ಕರೆ ತಂದಿದ್ದಾರೆ. ದರ್ಶನ್ ಫ್ಯಾನ್ ಆದಂಥ ರಾಘು ಕಾರಿನಲ್ಲಿ ರೇಣುಕಾಸ್ವಾಮಿಯನ್ನ ಕರೆ ತಂದಿದ್ದು, ಕಾರಲ್ಲಿ ರೇಣುಕಾಸ್ವಾಮಿಯ ಫೋಟೋ ತೆಗೆದ ರಾಘು ಸ್ವಾಮಿ ಫೋಟೋ ತೆಗೆದು ದರ್ಶನ್ ಗ್ಯಾಂಗ್ಗೆ ಸೆಂಡ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪ್ರಶ್ನಿಸಿದಾಗ ನನ್ನ ಅಭ್ಯಾಸ ಎಂದಿದ್ದ ರಾಘು, ನಟ ದರ್ಶನ್ ನಿನ್ನ ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ. ಅವರ ಬಳಿ ನಾನು ಮಾಡಿದ್ದು ತಪ್ಪಾಯಿತು ಎಂದು ಕೇಳು ಎಂದಿದ್ದಾರೆ. ಅವರ ಜೊತೆ ಸೆಲ್ಫಿ ತೆಗೆಸಿಕೊಂಡು ವಾಪಸ್ ಬರಬಹುದು ಎಂದಿದ್ದಾರೆ. ಹೀಗೆ ಮಾರ್ಗದುದ್ದಕ್ಕೂ ಸ್ವಾಮಿನ ಪುಸಲಾಯಿಸ್ತಾನೇ ಬರ್ತಾ ಇದ್ದಿದ್ದು ರೇಣುಕಾಸ್ವಾಮಿಗೆ ಪಾಪ ತಾನು ಕಿಡ್ನಾಪ್ ಆಗಿದ್ದೇ ಅರಿವಿರಲಿಲ್ವಂತೆ. ಚಿತ್ರದುರ್ಗದಿಂದ ರಾಘು ಆ್ಯಂಡ್ ಗ್ಯಾಂಗ್ನಿಂದ ಕಿಡ್ನಾಪ್ ಮಾಡಲಾಗಿದೆ. ಕಾರಿನಲ್ಲೇ ರೇಣುಕಾಸ್ವಾಮಿಯನ್ನು ಕರೆ ತಂದಿದ್ದಾರೆ. ಮೊದಲೇ ರೇಣುಕಾಸ್ವಾಮಿ ದರ್ಶನ್ ಅವರ ಫ್ಯಾನ್ ಆಗಿದ್ದು ರೇಣುಕಾಸ್ವಾಮಿಗೆ ಸೆಲ್ಫಿ ಆಸೆ ಹುಟ್ಟಿಸಿದಂತೆ ರೇಣುಕಾಸ್ವಾಮಿ ಫುಲ್ ಖುಷಿಯಿಂದ ಕಾರ್ ಹತ್ತಿದ್ದಾರೆ. ಕಾರಲ್ಲಿ ರೇಣುಕಾಸ್ವಾಮಿಯ ಫೋಟೋ ತೆಗೆದ ರಾಘು ಸ್ವಾಮಿ ಫೋಟೋ ತೆಗೆದು ದರ್ಶನ್ ಗ್ಯಾಂಗ್ಗೆ ಸೆಂಡ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪ್ರಶ್ನಿಸಿದಾಗ ನನ್ನ ಅಭ್ಯಾಸ ಎಂದಿದ್ದಾರೆ ರಾಘು. ನಟ ದರ್ಶನ್ ನಿನ್ನ ಕರೆದುಕೊಂಡು ಬರುವಂತೆ ಹೇಳಿದ್ರು ಎಂದು ರಾಘು ರೇಣುಕಾಸ್ವಾಮಿಗೆ ಹೇಳಿದ್ದಾರೆ. ಅವರ ಬಳಿ ನಾನು ಮಾಡಿದ್ದು ತಪ್ಪಾಯಿತು ಎನ್ನು, ಆಮೇಲೆ ದರ್ಶನ್ನೇ ನಿಮ್ಮನ್ನು ಕ್ಷಮಿಸ್ತಾರೆ ಎಂದು ರಾಘು ಹೇಳಿದ್ದಾರೆ. ಅವರ ಬಳಿ ನಾನು ಮಾಡಿದ್ದು ತಪ್ಪಾಯಿತು ಎಂದು ಹೇಳು, ಅವರ ಜೊತೆ ಸೆಲ್ಫಿ ತೆಗೆಸಿಕೊಂಡು ವಾಪಸ್ ಬರ್ಬೋದು ಎಂದಿದ್ದಾರೆ. ಹೀಗೆ ಮಾರ್ಗದುದ್ದಕ್ಕೂ ಸ್ವಾಮಿನ ಪುಸಲಾಯಿಸ್ತಾನೆ ರಾಘು ಬಂದಿದ್ರು. ನಂತರ ನೈಸ್ ರೋಡ್ ಶುರುವಾಗ್ತಿದ್ದಂತೆ ಗ್ಯಾಂಗ್ ತನ್ನ ವರಸೆ ಶುರು ಮಾಡಿಕೊಂಡಿದೆ. ನೈಸ್ ರೋಡ್ ಎಂಟ್ರಿ ಆಗ್ತಿದ್ದಂತೆ ಡಿ ಗ್ಯಾಂಗ್ ತನ್ನ ಅಸಲಿ ಮುಖವನ್ನು ಸ್ವಾಮಿಗೆ ತೋರಿಸಿದ್ದಾರೆ.